ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆಲ್ರೆಡಿ ಇದ್ರ ಬ್ಲೌಸ್ದು ಸ್ಟೆಪ್ ಬೈ ಸ್ಟೆಪ್ ಕಟಿಂಗು, ಪ್ಲೇನ್ ಬ್ಲೌಸ್ದು ಕಟಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫಸ್ಟ್ಗೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದ್ರೆ ನೀಟಾಗಿ ಬರುತ್ತೆ. ಹಾಗೆ ಇವಾಗ ಇದ್ರದ್ದು ಏನಪ್ಪ ಅಂದರೆ ಫಿನಿಶಿಂಗ್ ಬರಬೇಕಂದ್ರೆ ಎಮ್ಮಿಂಗು ಮತ್ತು ಉಕ್ಸು ಐ ಅದೊಂದು ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಉಕ್ಸು ಐ ಹಾಕೋದು ತೋರಿಸಿದ್ದೀನಿ, ಆದರೆ ಈ ಬ್ಲೌಸ್ಗೊಂದ್ಸಲ ಎಮ್ಮಿಂಗ್ ಅಂತೂ ತೋರಿಸಿರ್ಲಿಲ್ಲ ನಾನು. ಇವಾಗ ಇದರಲ್ಲಿ ಎಮ್ಮಿಂಗ್ ಮಾಡಿಬಿಟ್ಟು ಹೇಗೆ ಉಕ್ಸು ಐ ಹಾಕೋದು ಅಂತ ತೋರಿಸ್ತೀನಿ. ಬ್ಲೌಸಲ್ಲಿ ಫಿನಿಶಿಂಗ್ಗೆ ಒಂದು ಲೆವೆಲ್ಗೆ ಕ್ಲಿಯರ್ ಆಗುತ್ತೆ. ಈ ಥರ ಫಸ್ಟ್ಗೆ ನಾನು 2 ಎಳೆ ತೊಗೋತೀನಿ. ನೀವು ಯಾವುದೇ ಆದರೂ ಅಷ್ಟೇ ಎಮ್ಮಿಂಗಿಗೆ 2 ಎಳೆ ತೊಗೊಳ್ಳಿ, ಗಟ್ಟಿ ಇರುತ್ತೆ. 1 ಎಳೆ ತೊಗೋಬೇಡಿ. ಬೇಕಾದ್ರೆ ಒಂದು ಸ್ವಲ್ಪ ತುಂಡ ತೊಗೊಳ್ಳಿ ದಾರಾನ. ಹಂಗಾಗಿ ಇವಾಗ ಎಮ್ಮಿಂಗ್ ಸೂಜಿಗೆ ದಾರ ಹಾಕೋತಾ ಇದ್ದೀನಿ. ಈ ಥರ 2 ಎಳೆ ಹಾಕ್ಕೊಳ್ಳಿ. ಈ ಥರ 2 ಎಳೆ ಹಾಕ್ಕೊಂಡು ಈ ರೀತಿ ನಾನು ಒಂದು ಕಡೆ, ನೀವು 1 ಎಳೆ ಹಾಕ್ಕೊಂಡು 2 ಎಳೆ ಮಾಡ್ಕೊಂಡ್ರು ಆಗುತ್ತೆ. ನಾನು 2 ಎಳೆ ಹಾಕ್ಕೊಂಡು ಈ ಥರ ನಾಟ್ ಹಾಕೋತಾ ಇದ್ದೀನಿ. ಒಂದು ಕಡೆ ಬಿಟ್ಟಿದ್ದೀನಿ, ಒಂದು ಕಡೆ ನಾಟ್ ಹಾಕಿದ್ದೀನಿ. ಇವಾಗ ಈ ರೀತಿ ಉದ್ದ ತುಂಡ ಮಾಡ್ಕೊಳ್ಳಿ. ಇವಾಗ ಇದು ಆಲ್ರೆಡಿ ನಾನು ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಟಿಚಿಂಗ್ ಮಾಡುವಾಗಲೂ ತೋರಿಸಿದ್ದೆ. ಈ ರೀತಿ ಇದೆ ನೋಡಿ, ಈ ರೀತಿ ಇದೆಯಲ್ಲ, ಈ ರೀತಿ ಇಟ್ಕೋಬೇಕು. ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀವಿ, ಇದೇನು ಎತ್ಕೊಳ್ಳಲ್ಲ. ಇವಾಗ ಇಲ್ಲಿಗೆ ನೋಡಿ, ಇಲ್ಲಿ ತುದಿಗೆ ಫಸ್ಟು ಒಂದು ಈ ರೀತಿ ಹಾಕೋ ಸೂಜಿನ ಎಳ್ಕೋಬೇಕು. ಮತ್ತು ಇಲ್ಲಿಂದ ಹೀಗೆ ಕೆಳಗಡೆ ಮತ್ತು ಎಮ್ಮಿಂಗ್ ಪಟ್ಟಿ ಇದೆಯಲ್ಲ, ಆ ಪಟ್ಟಿ ಮೇಲೆ ಸ್ಟಿಚಿಂಗ್ ಈ ಥರ ಕ್ರಾಸಾಗಿ ಬರಬೇಕು. ಈ ಥರ ಈ ರೀತಿ ಕ್ರಾಸಾಗಿ ಹೋಗೋ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕೆಳಗಡೆ ಮತ್ತು ಮೇಲೆ ಬರಬೇಕು. ಕೆಳಗಡೆ ಜಾಸ್ತಿ ಕಾಣಿಸುತ್ತೆ ಅಂತ ಇದು ಮಾಡ್ಕೋಬೇಡಿ. 1-2 ಪಾಯಿಂಟ್ ಕಂಡ್ರೂ ಏನೂ ಇಲ್ಲ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಅದು ಕಾಣುತ್ತೆ ಅಂತ ಏನಾದರೂ ನೀವು ಮೇಲ್ಮೇಲೆ ಹಾಕಿದ್ರೆ ಸ್ಟಿಚಿಂಗು ಕೆಳಗಡೆ ಟೈಟಾಗಿ ಕೂರಲ್ಲ. ಅವಾಗೇನಾಗುತ್ತೆ, ಓಪನ್ ಆಗುತ್ತೆ, ಇಲ್ಲ ಲೂಸ್ ಆಗುತ್ತೆ. ಈ ಥರ ನೀಟಾಗಿ ಹೇಳ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು. ನಾನು ಮೇಲ್ಗಡೆ ತೋರಿಸ್ತೀನಿ ಹೇಗೆ ಬಂದೈತೆ ಅಂತ. ಈ ರೀತಿ ನಾಟ್ ಬರಬೇಕು, ಒಂದೊಂದು ಚುಕ್ಕಿ ಥರ ಬರಬೇಕು. ಇಲ್ಲ ಕಾಣಿಸ್ಬೇಕದು, ಆಯಿತಾ? ನೋಡಿ, ಈ ರೀತಿ ಕೆಳಗಡೆಗೆ ಈ ಪೀಸ್ನ ತೊಗೊಂಡು ಈ ಥರ ಮೇಲೆ ತೊಗೋಬೇಕು. ಅವಾಗ ಇದು ಕೆಳಗಡೆ ಹಿಂಗೆ ಕಾಣಿಸಿದ್ರು ಪರವಾಗಿಲ್ಲ, 1 ಎಳೆ ಕಂಡ್ರು ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಒಂದು ಡಾಟ್ ಕಾಣಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಕೆಳಗಡೆಗಿಂದ ಮೇಲ್ಗಡೆಗೆ ಹಿಂಗೆ ತಗೊಳ್ಳಿ, ಅಷ್ಟೇ. ಹಿಂಗೆ ಬರಬೇಕು ಕೆಳಗಡೆಯಿಂದ ಮೇಲಕ್ಕೆ. ಈ ರೀತಿ ಬಂದ್ರೇ ನೀಟಾಗಿರೋದು, ಫಿನಿಶಿಂಗು ನೀಟಾಗಿ ಬರುತ್ತೆ. ಈ ರೀತಿ ಎಮ್ಮಿಂಗನ್ನು ಮಾಡಬೇಕು. ಆಮೇಲೆ ಪ್ಲೇನ್ ಬ್ಲೌಸಲ್ಲಿ ನೀವು ಇದನ್ನು ಏನಾದರೂ ಪೈಪಿಂಗ್ ಕೊಟ್ಬಿಟ್ರೆ ಸ್ಲೀವ್ಸ್ ಎಮ್ಮಿಂಗ್ ಇರುತ್ತೆ. ಹಾಗಾಗಿ ಎಮ್ಮಿಂಗ್ ಕಲ್ತ್ಕೊಂಡಿರಬೇಕು. ನೋಡಿ, ಹಿಂಗೆ ಕೆಳಗಡೆ ಬಂದು ಮೇಲ್ಗಡೆ ತೊಗೊಳೋದು ಅಷ್ಟೇ. ಈಸಿಯಾಗಿ ಮಾಡ್ಬೋದು. ಕೆಳಗಡೆ ಬಟ್ಟೆ ಒಂದು 2 ಎಳೆ ತೊಗೋಬೇಕು, ಮೇಲ್ಗಡೆನ ಜಾಸ್ತಿ ತೊಗೊಳ್ಳಿ. ಆಗ ಹಿಂಗೆ ಈ ರೀತಿ ಎಳ್ಕೊಂಡು ಈ ಥರ ಮಾಡೋದು ಅಷ್ಟೇ. ಈ ರೀತಿ ಬಂತು. ಈ ರೀತಿ ಬಂದಮೇಲೆ ಇದನ್ನು ಎಳ್ಕೋಬೇಕು, ಹಿಂಗೆ ಬಿಟ್ಬಿಡ್ಬಾರ್ದು. ಇವಾಗ ಇಲ್ಲಿಂದ ನಾವು ನೀಟಾಗಿ ಈ ರೀತಿ ಎಳ್ಕೊಂಡಾಗ ಏನಾಗುತ್ತೆ, ಸ್ಟಿಫಾಗಿ ಇಲ್ಲಿ ಲೂಸ್ ಗೀಸಿದ್ರೆ ಎಲ್ಲ ಮುಂದೆ ಬಂದ್ಬಿಡುತ್ತೆ. ಈ ರೀತಿ ಮುಂದೆ ಎಳ್ಕೋಬೇಕು. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಇದು ಹಾಕ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ. ಹಾಗೆ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ಇಲ್ಲೆಲ್ಲ ನಿಮಗೆ ಡಾಟ್ ಥರ ಕಾಣಿಸ್ತಾ ಇದೆಯಲ್ಲ, ಇದೇ ಫಿನಿಶಿಂಗ್ ಕೊಡೋದು. ಈ ಸ್ಟಿಫಾಗಿ ಕೂತ್ಕೊಂಡಿದೆ ಅಂತ ಒಂದು ಅರ್ಥ ಆಗುತ್ತೆ. ಇವಾಗ ಈ ರೀತಿ ಎಮ್ಮಿಂಗ್ನ ಮಾಡ್ಕೋಬೇಕು. ಇದು ಮಾಡಾದ್ಮೇಲೆ ಸ್ಲೀವ್ಸ್ ಎಮ್ಮಿಂಗ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಈ ನೆಕ್ ಏನಾದರೂ ಪೈಪಿಂಗ್ ಬಂತು ಅಂದರೆ ಸ್ಲೀವ್ಸ್ ಇದ್ದೇ ಇರುತ್ತೆ ಪ್ಲೇನ್ ಬ್ಲೌಸ್ಗಳಲ್ಲಿ. ಮತ್ತು ನೀವು ಸ್ಲೀವ್ಸ್ ಎಮ್ಮಿಂಗ್ ಮಾಡಬೇಕು. ಆಮೇಲೆ ಬಾರ್ಡರ್ ಇದ್ದರೆ ಬರೋಲ್ಲ, ಬಾರ್ಡರ್ ಇದ್ದರೆ ಎಮ್ಮಿಂಗ್ ಏನು ಬರೋಲ್ಲ, ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಾಮೂಲಿ ಪ್ಲೇನ್ ಬ್ಲೌಸಲ್ಲೆಲ್ಲ ಎಮ್ಮಿಂಗ್ ಬಂದೇ ಬರುತ್ತೆ. ಅದನ್ನು ನೆನ್ಕೊಂಡು ಇಟ್ಕೊಳ್ಳಿ. ಎಮ್ಮಿಂಗ್ ಮಾಡಲೇಬೇಕು. ಕೆಲವರೆಲ್ಲ ಸ್ಟಿಚಿಂಗ್ ಒಪ್ಪಲ್ಲ, ಅದು ಸ್ಲೀವ್ಸ್ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರಲ್ಲ. ಬೇಕಾದ್ರೆ ಬ್ಯಾಕಿಗೆ ಬೇಕಾದರೆ ಒಂದು ಸ್ವಲ್ಪ ಸ್ಟಿಫಾಗಿರಲಿ ಅಂತ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಈಗ ಇದನ್ನು ನಾನು ಆಗಲೇ ಹೇಳಿದ್ರೆ ಫುಲ್ಲು ನೀಟಾಗಿ ಹೇಳ್ಕೋಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ರಿಂಕಲ್ಸ್ ಎಲ್ಲ ಬರೋಲ್ಲ, ನೀಟಾಗಿರುತ್ತೆ. ಇಲ್ಲ ಲೂಸ್ ಏನಾದ್ರು ಇಳ್ಕೊಂಡಿದ್ರೆ ಆವಾಗ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಈಗ ಏನು ಟೈಟ್ ಆಗ್ತಿದೆ ನೋಡಿ, ಈ ಥರ ನೋಡಿ ಎಷ್ಟು ಲೂಸ್ ಆಯಿತು. ಈ ಥರ ಇವಾಗ ಲೂಸ್ ಆಯಿತು ಎಷ್ಟು. ಇವಾಗ ಇದನ್ನು ಎಳೆದ್ಬಿಟ್ಟು ನಾಟ್ ಹಾಕೊಳ್ಳೋದು. ಈ ಥರ ಎಮ್ಮಿಂಗ್ ಮಾಡ್ಕೋಬೇಕು, ಆಯಿತಾ? ಈಸಿ ಮಾಡೋವರೆಗೂ ಒಂದು ಕಷ್ಟ, ಮಾಡಿದ್ಮೇಲೆ ಈಸಿ. ಈಗ ಸ್ಲೀವ್ಸ್ ಎಮ್ಮಿಂಗ್ ಮಾಡೋದು ತೋರಿಸ್ತೀನಿ. ಸ್ಲೀವ್ಸು ಅದೇ,
ಆದರೆ ಪ್ಲೇನ್ ಪೀಸಲ್ಲಿ ಮೇಯ್ನಾಗಿ ಸ್ಲೀವ್ಸ್ ಬರುತ್ತಲ್ವ, ಅದನ್ನು ತೋರಿಸಿದ್ರೇ ನಿಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ನೋಡಿ ಈ ಥರ ಆಲ್ರೆಡಿ ಈ ಥರ ಡಾಟ್ ಡಾಟ್ ಇದೆಯಲ್ಲ, ಇದೇ ನಮಗೆ ಮೇಯ್ನ್. ನಾನು ಹೇಳೋದ್ನಲ್ಲ, ಇದು ಡಾಟ್ಗಳು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಓಕೆನಾ? ಆಮೇಲೆ ಆ ಥರ ಈಗ ಹಾಕಿ ಇಟ್ಕೋಬೇಕು. ಮೇಲ್ಗಡೆ ಕೆಳಗಡೆ ಪೀಸಿಂದ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಎಮ್ಮಿಂಗ್ ಮಾಡ್ಕೊಬೇಕು. ಆಯಿತಾ? ನೋಡಿ ಫ್ರೆಂಡ್ಸ್, ಬ್ಲೌಸ್ ಇವಾಗ ಫೈನಲಾಗಿ ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಫಿನಿಶಿಂಗಾಗಿ ಮುಂದೆ ಈ ಥರ ಎಮ್ಮಿಂಗು ನೋಡಿ, ಇದೇನೆ ನಾವು ಎಮ್ಮಿಂಗ್ ಮಾಡಿದಾಗ ಇದನ್ನೇ ಈ ಥರ ಒಂಚೂರು ಕಾಣಿಸ್ಬೇಕು. ಆಗಲೇ ಅದು ಸ್ಟಿಫಾಗಿ ಕೂತ್ಕೊಳ್ಳೋದು. ನಾನು ಆಗಲೇ ತೋರಿಸಿ ಸರಿಯಾಗಿ ಕಾಣಿಸ್ಲಿಲ್ಲ ನೋಡಿ. ಈ ರೀತಿ ಬರಬೇಕು. ಕೆಳಗಡೆ ಇದು ಬಟ್ಟೆದು ಈ ಎಮ್ಮಿಂಗ್ ಪಟ್ಟಿನೂ ಈ ಥರ ಸೇರಿಸ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಆಯಿತಾ? ಅದಾಗಲೇ ನಮಗೆ ಇದು ಹತ್ರದಿಂದ ತೋರ್ಸೋಕ್ಕಾಗಲಿಲ್ಲ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಎಷ್ಟು ಫಿನಿಶಿಂಗಾಗಿ ರೌಂಡ್ ಶೇಪಾಗಿ ಬಂದಿದೆ. ಆಮೇಲೆ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೆ ಎಮ್ಮಿಂಗು ನೀಟಾಗಿ ಬಂದಿದೆ ಅಂತ ಅರ್ಥ. ಹತ್ತತ್ರನೇ ಬರಬೇಕಿದು, ದೂರ ಬರಬಾರ್ದು. ಓಕೆನಾ? ಈ ಥರ ಫಿನಿಶಿಂಗಾಗಿ ನೀಟಾಗಿ ಬಂದಿದೆ ನೋಡಿ. ನಾನು ಐ ಮಾಡಿದ್ದೀನಿ. ಐ ನೋಡಿ ಎಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ ಐದು, ಅದಕ್ಕೆ ಇದೇನು ತೋರಿಸ್ಲಿಲ್ಲ ನಾನು, ಬರೀ ಎಮ್ಮಿಂಗ್ ತೋರಿಸ್ದೆ. ಎಮ್ಮಿಂಗ್ ಬೇಕಾದ್ರೆ ಇನ್ನೂ ಒಂದು ಸಲ ತೋರಿಸ್ತೀನಿ ನಾನು. ಓಕೆನಾ? ಈಗ ಹತ್ತಿರದಿಂದ ತೋರ್ಸೋಕೆ ನನಗೆ ಅದು ಫೋನಿಂಗೆ ಇಟ್ಕೊಳಕ್ಕೆ ಒಬ್ರು ಇರಬೇಕಲ್ವಾ ನೋಡಿ. ಇಟ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಹತ್ತಿರದಿಂದ ಈ ಥರ ಬೆಳಕಲ್ಲಾದರೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಈ ರೀತಿ ಬರುತ್ತೆ ಎಮ್ಮಿಂಗ್. ಅದು ನಾನು ಹಾಗೆ ಅದು ಫೋನಲ್ಲೇ ತೋರಿಸ್ದೆ, ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಒಂದು ಮಾಡ್ತೀನಿ ಎಮ್ಮಿಂಗು. ಇನ್ನೊಂದು ಸಲ ಯಾವ್ದಾದ್ರು ಬ್ಲೌಸ್ ಎಮ್ಮಿಂಗ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇದು ಸ್ಲೀವ್ಸ್ ಎಮ್ಮಿಂಗ್ ಮಾಡಿರೋದು ನೋಡಿ. ಈ ರೀತಿ ಬರುತ್ತೆ ಸ್ಲೀವ್ಸ್ ಎಮ್ಮಿಂಗ್. ಹತ್ತತ್ರ ಮಾಡಬೇಕು, ದೂರ ದೂರ ಮಾಡಬಾರ್ದು. ಓಕೆನಾ? ಈ ರೀತಿ ಒಂದೇ ಲೆವೆಲ್ಗೆ ಮಾಡಬೇಕು. ಇದೇನೆ ಎಮ್ಮಿಂಗು. ಓಕೆನಾ? ಪೈಪಿಂಗ್ ಏನು ಅಷ್ಟಿದಿರಲ್ಲ, ಈ ರೀತಿ ಬಂದಿದೆ ನೋಡಿ. ಆಯಿತಾ? ನೋಡಿ ಇದು ಹಿಂದೆದು ಅಷ್ಟೇ. ಇದನ್ನು ಇನ್ನೊಂದಿಷ್ಟು ಸ್ಟಿಚ್ ಮಾಡಿದ್ಮೇಲೆ ಇದನ್ನು ವೇರ್ ಮಾಡಿ ಹೇಗೆ ಬಂತು ಅಂತ ತೋರಿಸ್ಲೇಬೇಕಲ್ವ. ಡಾಟ್ ಎಲ್ಲ ಇರ್ತಿದ್ದೀನಿ ನೋಡಿ. ಡಾಟ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀಟಾಗಿ ಬರಬೇಕು. ಇದೇ ಮೇನು ನಮಗೆ ಎಮ್ಮಿಂಗ್ ಪೀಸಲ್ಲಿ ಈ ಥರ ನೀಟಾಗಿ ಬರೋದೇ ನಮಗೊಂದಿದು. ಇದು ಹಾಕ್ಕೊಂಡಾಗ ಕಚ್ಕೊಂಡು ಕೂತ್ಕೋಬೇಕು ನಮ್ಮ ಮೈಗೆ. ಆ ಥರ ಇದ್ರೇ ಒಂಥರ ಫಿನಿಶಿಂಗು ನೀಟಾಗಿರುತ್ತೆ ನೋಡಿ. ರೌಂಡ್ ಶೇಪಲ್ಲಿ ಮಾಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿ ನೀವು ವೇರ್ ಮಾಡಿ ಅದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ಏನಾದರೂ ಮಿಸ್ಟೇಕ್ ಆದರೆ ನನಗೆ ಹೇಳಿ. ಈ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಏನು ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತೀನಿ. ಆಮೇಲೆ ಒಂದೇ ಸಾರಿಗೆ ಅಯ್ಯೋ ಇಷ್ಟೊಂದು ಕಟ್ ಮಾಡಿ ಎಲ್ಲ ಹೊಲಿದ್ವಿ ಬಂದಿಲ್ಲ ಸರಿಯಾಗಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದನ್ನು ಹೊಲಿದ್ಬಿಟ್ಟು ಇನ್ನೂ ಒಂದು ಬ್ಲೌಸ್ ಹೊಲಿರಿ, ಆವಾಗ ಗೊತ್ತಾಗುತ್ತೆ. ನೀವು ಆ ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಲೂಸ್ ಬರುತ್ತೆ, ಎಲ್ಲಿ ಟೈಟ್ ಬರುತ್ತೆ ಅಂದಾಗ ನೀವು ಅಲ್ಲಿ ಮಿಸ್ಟೇಕ್ ಮಾಡಿರ್ತೀರ ಅಂತ ಅರ್ಥ. ಅಲ್ಲಿ ಸರಿ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಆಯಿತಾ? ಇವಾಗ ನಾನು ಹೇಳ್ಕೊಟ್ಟಿರೋದನ್ನು ನೀಟಾಗಿ ನಾನು ಹೇಗೆ ಕಟ್ಟಿಂಗು ಸ್ಟಿಚ್ಚಿಂಗ್ದು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿದ್ರೆ ನೀವು ಆರಾಮಾಗಿ ಸ್ಟಿಚ್ಚಿಂಗ್ನ ಬೇಗನೆ ಕಲಿಬೋದು. ಆಮೇಲೆ ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಅಯ್ಯೋ ಏನೋ ಹೇಳ್ತಿದ್ದಾರೆ ಅಂತ ತಲೆಗೆ ಹಾಕೋಬೇಡಿ. ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದನ್ನ ನೀವು ಗಮನ ಕೊಟ್ಟು ಕಲಿತ್ರೆ ಬೇಗನೆ ಕಲಿಬೋದು. ಆಯಿತಾ? ನೋಡಿ ಫ್ರೆಂಡ್ಸ್, ವೇರ್ ಮಾಡಾದ್ಮೇಲೆ ಈ ಥರ ಫಿನಿಶಿಂಗ್ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಬರಬೇಕು ಫ್ರೆಂಡ್ಸ್. ನೀಟಾಗಿ ಒಂಚೂರು ರಿಂಕಲ್ಸ್ ಇಲ್ದೇ, ಒಂದು ಕಡೆ ಆ ಕಡೆ ಈ ಕಡೆ ಏನೂ ಇಲ್ದೇ ನೀಟಾಗಿ ಬಂದಿದೆ ನೋಡಿ.